ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ನಮ್ಮ ಗಾರ್ಡನ್ದಾಗ ಸಂಪಿಗೆ ಹೂವು ಆಗತ್ತಾವ್ರಿ. ಸಂಪಿಗೆ ಹೂವು ಅಂತೂ ಮಸ್ತ್ ಆಗಿರ್ತಾವೆ, ಸ್ಮೆಲ್ ಅಂತೂ ಭಾರಿ ಮಸ್ತ್ ಇರ್ತೈತಿ. ಅದೇ ರೀತಿ ಇವತ್ತು ನೋಡ್ರಿ ನಾಷ್ಟಕ್ಕೆ ಇಲ್ಲೇ ಶಾವ್ಗೆ ಉಪ್ಪಿಟ್ಟು ಮಾಡತ್ತನು. ಒಂದು ದಿನಕ್ಕೆ ನೋಡ್ರಿ 3-4 ಥರ ಅಡುಗೆ ಅನ್ಕೊಡ್ದ ಅಡುಗೆ ಮನೆಗೆ ಹೋಗಕ್ಕೆ ಸಾಯಂಕಾಲ ಟೈಮಿಗೆ ಬೇಸರ ಆಗಿಬಿಡ್ತೈತಿ. ಹಂಗಿರ್ತೈತೆ ನೋಡ್ರಿ. ಅದ್ರಾಗ ನಾವು ಸ್ವಲ್ಪ ಡಯಟ್ ಮಾಡ್ಕೊತನ ಈ ಥರ ಪೂರ್ತಿ ಇದು ಮಾಡ್ತೇವೆ ರೀ. ಅದಷ್ಟು ನಮ್ಮ ಊಟದಾಗ ನಾವು ಇನ್ನು ಪ್ರೋಟೀನ್ ಆ್ಯಡ್ ಮಾಡ್ಬೇಕಂತೇಳಿ ಇವತ್ತೀಗ ನನಗೋಸ್ಕರ ಪ್ರೋಟೀನ್ ದೋಸೆ ಮಾಡ್ಕೊತಾನೆ ರೀ. ಮತ್ತು ಬೆಳಗ್ಗೆ ಶಾವ್ಗೆ ಉಪ್ಪಿಟ್ಟು ರೀ. ಅದ್ರಾಗ ಒಂದು ಸ್ವಲ್ಪ ಲೈಟಾಗೆ ಒಂದು ಎಗ್ ಹಾಕ್ಕೊಂಡು ತಿನ್ಬೋದು ನೋಡಿರಿ, ಮಸ್ತ್ ಇರ್ತೈತಿ. ಅದೇ ರೀತಿ ಈ ಥರ ಹುಡುಗರು ಯಾರಾರ ಹೆಸರು ಕಾಳು ಕಡ್ಲೆ ಕಾಳು ತಿನ್ನೋಲ್ಲ ಅನ್ನೋರಿಗೆ ಈ ಥರ ದೋಸೆ ಮಾಡಿಕೊಡ್ರಿ. ಭಾಳ ಸಿಂಪಲ್ಲಾಗಿ ರೀ. ಒಂದು ಸ್ವಲ್ಪ ಸಣ್ಣ ರವೆ, ಮೆಣಸಿನ್ಕಾಳು, ಜೀರಿಗೆ, ಆನಂತರ ಕೊತ್ತಂಬರಿ, ಕರಿಬೇವು, ಪುದೀನ ಸ್ವಲ್ಪ ಹಾಕಿ ಮಾಡೋದ್ರಿಂದ ಭಾರಿ ಟೇಸ್ಟ್ ಕೊಡ್ತೈತಿ. ಇವನು ಕೂಡ ಒಮ್ಮೆ ಟ್ರೈ ಮಾಡಿರಿ. ಇದ್ರಾಗ ಉಳ್ಳಾಗಡ್ಡಿ ಮ್ಯಾಗ ಹಾಕ್ಕೊಂಡು ಕೂಡ ತಿನ್ಬೋದು. ಈ ಥರ ಇರ್ತೈತೆ ರೀ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇದಕ್ಕೆ ನೀವು ಎಣ್ಣೆ ಕಡಿಮೆ ಹಚ್ಚಿರಿ, ತುಪ್ಪ ಹಾಕ್ರಿ ನಡಿತೈತಿ. ನಾ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಒಂದು ಫುಲ್ ಆಗೈತ್ರಿ ಈಗ, ಅದಕ್ಕಾಗಿ. ಮತ್ತು ಈ ಥರ ನಾವು ದೋಸೆ ಮಾಡ್ಕೊಂಡು ಅಂದ್ರೆ ಅವೇನು ಇಳೋದಿಲ್ಲ ಅನ್ನೋದಿಲ್ಲ ರೀ, ಬಡ ಬಡ ಎದ್ದು ಬರ್ತಾರೆ ಅಂದ್ರೆ ದೋಸೆ ಹಾಗೇನು ಕೈ ಕೊಡೋದಿಲ್ಲ ರೀ, ಚಲೋ ಆಗ್ತಾವೆ, ಮಸ್ತಾಗಿರ್ತೈತಿ. ನಾನು ಒಂದು ಹಿಟ್ಟು ಮಾಡಿಟ್ಕೊಂಡಿರ್ತೇನೆ ರೀ. ನಂಗೆ ಬೇಕಾದಾಗ ಆ್ಯಡ್ ಮಾಡ್ಕೊತಾನು. ಅಂದ್ರೆ ನಾನು ಇಲ್ಲೇ ಡಯಟ್ ಮಾಡೋ ಸಂಬಂಧ ಪ್ರೋಟೀನ್ ಇರಲಿ ಅಂಥೇಳಿ ನಾಷ್ಟ ಮಾಡಿ, ಇದು ಸಂಡೇ ಇತ್ತಲ್ರಿ, ನಾಷ್ಟ ಮಾಡಿ ನಾನು ಸ್ವಲ್ಪ ಅಂದ್ರೆ ಒಂದು ದಿನಕ್ಕೆ ಈ ಥರ ಎಲ್ಲ ನಾಷ್ಟ ಆಗೋದು ಅಡಿಗೆಲ್ಲ ಲೇಟ್ ಆಗಿಬಿಡ್ತೈತೆ ರೀ. ನಾಷ್ಟ ಬೇರೆ, ನಮ್ಗೆ ಶಾವ್ಗೆ ಉಪ್ಪಿಟ್ಟು ಬೇರೆ, ದೋಸೆ ಬೇರೆ, ಮತ್ತು ಮಧ್ಯಾಹ್ನ ರೊಟ್ಟಿ ನೋಡಿರಿ. ಈ ಥರ ಎಲ್ಲ ವೆದರ್ ನೋಡ್ಕೊತ ನಿಂತಿದ್ದು ರೀ. ಫುಲ್ ಮಳೆ ಹತ್ತಿತ್ತು ನಮ್ಮ ಕಡೆ. ನನ್ನ ಮಗಳು ನಾನು ಹಿತ್ತಲ ಕಡೆ ಬಂದು ನಿಂತಿದ್ದು ರೀ. ಇನ್ನೂ ಅರ್ಬಿ ವಾಶ್ ಮಾಡಬೇಕು, ಎಲ್ಲ ಕೆಲಸ ಇತ್ತು. ಆಮೇಲೆ ನನ್ನ ಮಗಳು ಒಂದು ಇದ್ರಾಗ ರೀ ಲಿಂಬೆಹಣ್ಣು ಹಾಕ್ಯಾಳ್ರಿ. ಲಿಂಬೆಹಣ್ಣು ಗಿಡ ನೋಡಿರಿ, ಇದು ಕಂಟಿ ಎಷ್ಟು ದೊಡ್ಡದಾಗೈತೆ ರೀ, ಇಷ್ಟು ದೊಡ್ಡದಾಗೈತೆ ನೋಡ್ರಿ ಇದು ಲಿಂಬೆಹಣ್ಣು. ಅದಕ್ಕೆ ನಮ್ಮ ವಾರ ಖಾಲಿ ಬಡಿಬಾರ್ದು, ತೆಗೆದಿಡ ಅಂತ ಅನ್ನತ್ತಿರು. ಇನ್ನು ತೆಳಗೆ ಗಾರ್ಡನ್ದಾಗಾರ ಹಚ್ಚೋದ್ರಿ, ಇಲ್ಲಕ್ಕಂದ್ರೆ ಹೊಲದಾಗಾರ ಹೋಗಿ ಹಚ್ಬೇಕಂತ ಅನ್ನತ್ತಿದ್ದು ರೀ. ಮಳೆ ಅಂತೂ ಹತ್ಬಿಟ್ಟತ್ರಿ ನಮ್ಮ ಕಡೆ. ಚಲೋ ಆತ್ರಿ. ಮೊನ್ನೊಂದು ಕಂಟಿನ್ಯೂ ಒಂದು 4-5 ದಿನ ಹತ್ತಿತ್ತು. ಈಗೂ ಈ ಥರ ಹತ್ತೈತೆ ರೀ. ಬೆಳೆಗಳೆಲ್ಲ ಚಲೋ ಬರ್ತಾವೆ ಅಂಥೇಳಿ. ಮಾತ್ರ ಕಂಟಿನ್ಯೂ ಮಳೆ ಆತಂದ್ರೆ ಪೀಕ್ ಚಲೋ ಬರ್ತದೆ ರೀ. ಇನ್ನು ನಮ್ದು ಕೆಲಸ ಇತ್ತು ರೀ. ನನ್ನ ಮಗಳು ನಾನು ಈ ಥರ ಬಂದು ನಿಂತಿದ್ದು. ಅಂದ್ರೆ ಇಲ್ಲೇ ಒಂದು ಇದನ್ನು ಹಾಕಿದ್ರು, ಕೌದಿ ಅಂತ ಸಿಗ್ತೈತಲ್ಲ ರೀ, ಮೊದಲು ನಮ್ಮ ಅವ್ವ ಹೊಲಕ್ಕೆ ಇಟ್ಟಿರ್ತಾರೆ ಈಕೆ ಸಂಬಂಧ, ನಮ್ಮ ಮೇಡಮ್ ಸಂಬಂಧ. ಆ ಕೌದಿ ಹೊರಗೆ ಹಾಕಿನಿ ತಗೋಕಂತ ಹೋಗಿ ನಿಂತು. ಅಲ್ಲೇ ಒಂದು 10-15 ನಿಮಿಷ ನಿಂತು ನಮ್ಮ ಮನ್ಯಾಗ ಮತ್ತು ಆಕಿ ಮ್ಯಾಗ ಹೋಗುನು ಅಂತ ಅನ್ನತ್ತಿಳು. ಮ್ಯಾಗ ಹೋದು ಅಂದ್ರೆ ತೊಸ್ಕೊಂಬರ್ತೇವೆ. ಮತ್ತು ಬಂದ್ಗಳೇ ಮಮ್ಮಿನ ಕರ್ಕೊಂಡು ಹೋಗಿ ಅಂತ ಪಿಟ್ಟಿಂಗ್ ಇರ್ತಾಳೆ ಆಕಿ. ಅದಕ್ಕಾಗಿ ಬೇಡ ಅಮ್ಮ ಹೋಗುನ್ ಬಾ ಒಳಗೆ ಅಂಥೇಳಿ ಮತ್ತು ನಮ್ಮ ಏನಂದ್ರೆ ಮತ್ತೊಂದು ಬಾಂಡೆ ತೊಳೆಯೋದು, ಅರ್ಬಿ ವಾಶ್ ಮಾಡೋದು ಎಲ್ಲ ಆತ್ರಿ. ಈಕಿ ಇಲ್ಲಿ ಕಿತ್ಬಿ ಮಾಡ್ಕೊತ ನಿಂತಾಳೆ ರೀ. ಏನಂತಂದ್ರೆ ಆಟ ಮಾಡ್ಕೊತ ನೀರಿನ್ಯಾಗ ಏನೋ ಇದ್ರದ್ದು ಕವರ್ ತೊಗೊಂಬಂದು ಅದನ್ನು ಮಾಡೋದು ಇದನ್ನು ಮಾಡೋದು ಅಂತೇಳಿ ಅನ್ಕೊತ ನಿಂತಿದ್ರು. ಅದಕ್ಕೆ ಹಂಗೆ ಮಾಡಬೇಡವಾ ಹಂಗೆ ಹಿಂಗೆ ಅನ್ಕೊತ ನಿಂತೀನಿ ರೀ. ಅದೇ ರೀತಿ ರೀ ಇಲ್ಲಿ ಆದಷ್ಟು ನಾವು ಏನಂತಂದ್ರೆ ಹುಡುಗರಿಗೂ ಕೂಡ ಒಂದು ಸ್ವಲ್ಪ ಟೈಮ್ ಆಡೋಕೆ ಅದೆಲ್ಲ ಒಂದು ಟೈಮ್ ಕೊಡೋದು ಚಲೋ ರೀ. ಅಷ್ಟೆಲ್ಲ ಕೆಲಸ ಮಾಡ್ಕೊಂಬಂದು ಆಕಿ ಜೊತೆ ನಿಂತು ಅಂದ್ರೆ ಸಂಡೇ ಐತಿ ಫ್ರೀಯಾಗಿ ನಿಂದ್ರೊಳ್ಬಿಡು ಅಂಥೇಳಿ. ಮತ್ತು ಮಧ್ಯಾಹ್ನ ಅವ್ರ ಅಪ್ಪಗೆ ಫೋನ್ ಹಚ್ಕ್ಯಾತ, ಪಪ್ಪ ಚಪಾತಿ ಬೇಕು ರೊಟ್ಟಿ ಬೇಕು ನಿನಗಂತೆ. ಅವ್ರು ಫಂಕ್ಷನ್ ಹೋಗ್ಯಾರ ರೀ, ನಂಗೆ ಏನು ಬೇಡ ಅಂದಾರ್ರಿ ಅವ್ರು. ಈಕಿ ಪಪ್ಪ ಏನು ಹೇಳವಲ್ಲ, ರೊಟ್ಟಿ ಬೇಕು ಆಂಬಲ್ ಮಮ್ಮಿ ಅವಂಗೆ, ರೊಟ್ಟಿನೂ ಮಾಡೋಣ ತಗೋ ಅಂತಂದು ನಾನು ರೊಟ್ಟಿ ಮಾಡತ್ತೀನಿ ರೀ. ಆಕಿ ಇಲ್ಲೇ ನೋಡ್ಕೊತ ನಿಂತಿಳ್ರಿ. ಒಂದು 4-5 ರೊಟ್ಟಿ ಅಷ್ಟೇ ಮಾಡಿದ್ದೆವು ರೀ. ರೊಟ್ಟಿ ಈ ಥರ ನಾವು ಜೋಳ ಅಷ್ಟೇ ಬಯಸಿ ಮಾಡ್ತೇವೆ, ಇದ್ರಾಗ ಅಕ್ಕಿದು ಏನು ಹಾಕೋದಿಲ್ಲ ರೀ. ರೊಟ್ಟಿ ಮೆತ್ತಗನೂ ಹೋಗ್ತಾವೆ ರೀ, ಉಬ್ಬಿ ಹೋಗ್ತಾವೆ. ನೀವು ಕೂಡ ಆದಷ್ಟು ಈ ಥರ ರೊಟ್ಟಿಯನ್ನು ಮಾಡ್ಕೊತೀನಿ ರೀ. ಮತ್ತು ಚಪಾತಿ ದಿನ ಮಾಡೋದು ಚಲೋ ಅಲ್ರಿ. ಈ ಚಪಾತಿ ಆರೋಗ್ಯಕ್ಕೆ ಅಷ್ಟೊಂದು ಚಲೋ ಅಲ್ಲ ಅಂತಾರೋ. ಹುಡುಗರು ಡೈಜೆಷನ್ ಆಗೋಲ್ಲ ಅಂತಾರೆ. ಅದು ನನ್ನ ಮಗಳು ಹೇಳ್ತಾನೆ ರೊಟ್ಟಿ ತಿನ್ನವ ಜಾಸ್ತಿ ಅಂದ್ರೆ ಚಪಾತಿನ ತಿಂದಾನ ಅಂತಾಳ್ರಿ. ಅದು ಅರ್ಧ ಚಪಾತಿ ರೀ. ಆಮೇಲೆ ಈವ್ನಿಂಗ್ ಟೈಮು ವಾಕಿಂಗ್ ಹೊಂಟಿದ್ದು ನೋಡಿರಿ, ಊಟ ಎಲ್ಲ ಮಾಡ್ಕೊಂಡು. ಅದು ತಂಡೈತಿ, ಮಳೆ ಬರೋರಂಗೆ ಆಗೈತಿ, ಕ್ಯಾಪ್ ಹಾಕೋವ ಹಿಂಗೆ ಅಂತ ನಾ ಅಂದ್ರೆ ಹಿಂಗೆ ಜಗಳ ಮಾಡ್ತದೆ ನೋಡ್ರಿ ನಮ್ಮ ಹುಡುಗಿ. ಆಯಿತು ನನಗೇನು ಹೋಗೈತಿ ಅಂಥೇಳಿ ಏನಾರು ಮಾಡ್ಕೊನಿ ಅಂಥೇಳಿ ನಾತೀನಿ ರೀ. ಅಟ್ಟಾರು ನಾ ಕ್ಯಾಪ್ ಹಾಕೋಲ್ಲ ಅಂತಂದ್ಲು. ಅಲ್ಲಿ ಮತ್ತು ಅಲ್ಲಿ ಹೋದ್ಗಳು ಮಳೆ ಬರಾಕತ್ರಿ, ಅವಾಗ ತಾನು ಹಾಕೊಂಡಲ್ರಿ. ಮತ್ತು ನೀ ಯಾಕೆ ಹಾಕೊಂಡೆ ಅಂತಂದದಕ್ಕೆ ನಂಗೆ ಆಗತ್ತಿಳು. ಈಗ ರೀ ನೆಕ್ಸ್ಟ್ ಒಂದು 5 ವರ್ಷದ ಹಾಕಿದಾಳೆ ರೀ. 4 ಥರ ಏನು ಬೇಕು ರೀ ಆಕಿಗೆ, 4 ಇವಷ್ಟು ಎಲ್ಲ ಹಾಕಿಡು ನೋಡ್ರಿ. ಅಲ್ಲೇ ಬ್ರಷ್ ಇಟ್ಕೋತಾಳೆ, ವೈಟ್ ಗಂಧ, ಆನಂತರ ವಿಭೂತಿ ತಂದು ಅಲ್ಲೇ ಇಟ್ಕೋತಾಳೆ ರೀ. ಯಪ್ಪ ನಮಗದು ಆಗಿನ ಕಾಲದಾಗ ನಮಗದು ಹಿಂಗೆ ಸಿಕ್ಕಿದ್ರಿ ಇನ್ನೂ ಹೆಂಗೆ ಇರ್ತಿದ್ದಪ್ಪ ಅನ್ನೋ ಅನ್ಸತ್ತೆ ರೀ. ಅವ್ರ ಅಪ್ಪಾರ ಎಲ್ಲಿ ಹೋಗಿ ಹೆಂಗಾರು ತಂದಿರಂತ ಅದನ್ನು ಕೂಡ ಇಟ್ಕೊಂಡಾಳ್ರಿ ಅಲ್ಲೇ ರೀ. ಆಮೇಲೆ ನಮ್ಮ ಮನೆ ಆಕಾರ ಎಲ್ಲ ತೋರಿಸ್ತಾನೆ ನೋಡಿರಿ, ಅದನ್ನೆಲ್ಲ ಆಕೆ ಕೆತ್ತಾಳೆ ನೋಡ್ರಿ ಪೂರ್ತಿ. ಇದನ್ನ ಆಕಿ ಇನ್ನೂ ಸ್ವಲ್ಪ ದೊಡ್ಡಾಕ ಉಮ್ಟ ನಾವು ಬಣ್ಣ ಹಚ್ಚಲ್ರಿ. ಮತ್ತು ಎಲ್ಲ ಆಕೆ ಏನೇ ಸಿಗ್ತೈತನ್ನೆಲ್ಲ ಗೀಚುದ ರೀ. ಇಲ್ಲಿ ವೈಟ್ ಗಂಧ ಎಲ್ಲ ಹೆಂಗೆ ಹಚ್ಚಾಳ ನೋಡ್ರಿ.
ಅಕಸ್ಮಾತ್ ಅದನ್ನ ಅನ್ನತ್ತಿದ್ನೆ ಯಾರ ಸಣ್ಣ ಹುಡುಗರು ಬಾಡಿಗೆ ಮನ್ಯಾಗ ಇದ್ದಿದ್ರೆ ಇದು ಹಿಂಗೆ ಹೆಂಗೆ ಆಕ್ಕಿತ್ತು ಅಂತೇಳಿ ನಮ್ಮ ಸ್ವಂತ ಮನೆ ಇದ್ದ ಹಿಂಗೆ ಮಾಡ್ತಾ ಆಕಿ ಅಂತ ಅನ್ಸಾತಿತ್ತು ನಮ್ಗೆ. ಮತ್ತು ಸಾಯಂಕಾಲ ಟೈಮಿಗೆ ಇದು ನನ್ನ ಊಟ ನೋಡಿರಿ. ಇದ್ರಾಗ ಪನ್ನೀರ್ ಆ್ಯಡ್ ಮಾಡೇನಿ ರೀ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ ರೀ. ನಮಸ್ಕಾರ ರೀ. ಮತ್ತು ಮುಂದಿನ ವ್ಲಾಗ್ನಾಗ ಭೇಟಿ ಆಗೋಣ ರೀ. ನಮಸ್ಕಾರ ರೀ ಎಲ್ಲರಿಗೂ.